ಸ್ಕೂಲ್ನಲ್ಲಿ ನಡೆದ ವಿಷಯ ತಿಳಿದು ಕೋಪಿತರಾದ ಅವಳ ತಂದೆ ಅಣ್ಣ ಪ್ರಜ್ವಲ್ನ ವಿರುದ್ಧವಾಗಿ ಪ್ರಿನ್ಸಿಪಲ್ಗೂ ದೂರು ನೀಡಿದ್ರು. ಆ ಹುಡುಗ ನನ್ನ ಮಗಳ ಪಾಲಿಗೆ ಯಮ ಹಾಗೆ ಹೋಗಿದ್ದಾನೆ. ಅವನನ್ನು ನಿಮ್ಮ ಸ್ಕೂಲ್ನಿಂದ ಡಿಸ್ಮಿಸ್ ಮಾಡಿಸ್ಬಿಡಿ. ನನ್ನ ಮಗಳ ಭವಿಷ್ಯನೇ ಹಾಳು ಮಾಡಿಬಿಡ್ತಾನೆ. ಪ್ರಿನ್ಸಿಪಲ್ಗೆ ಇಂಥ ಸನ್ನಿವೇಶಗಳು ಸಾಮಾನ್ಯ. ಅಲೆಗಳನ್ನು ಎದುರಿಸುತ್ತಾ ಅಚಲವಾಗಿ ನಿಲ್ಲುವ ಬಂಡೆಯಂತೆ ಅವರು ಸಾವಧಾನದಿಂದ ಎರಡು ಕೈ ಸೇರಿದ್ರೆ ಚಪ್ಪಾಳೆ, ಹಾಗಂತ ಒಂದು ಕೈ ಕತ್ತರಿಸಿ ಹಾಕೋದು ಯಾವ ನ್ಯಾಯ ಎಂದಾಗ ತಂದೆ ಮಗನಿಬ್ಬರು ತಬ್ಬಿಬ್ಬಾದರು. ನಿಮ್ಮ ಮಗಳ ಪ್ರೋತ್ಸಾಹವಿಲ್ಲದೆ ಈ ಪ್ರಕರಣ ಇಷ್ಟು ದೂರ ಬರ್ತಾ ಇರಲಿಲ್ಲ. ಅವಳು ಪ್ರಜ್ವಲ್ ಜೊತೆ ತಿರುಗಾಡೋದನ್ನು ನಮ್ಮ ಸ್ಕೂಲಿನ ಹುಡುಗರು ನೋಡಿದ್ದಾರೆ. ನೀವು ಅನವಶ್ಯಕವಾಗಿ ವಿಷಯ ಬೆಳೆಸಬೇಡಿ. ಹೇಗೂ ಮದುವೆ ಸಿದ್ಧತೆ ಮಾಡಿಕೊಂಡಿದ್ದೀರಿ. ಆದಷ್ಟು ಬೇಗ ನಿಮ್ಮ ಮಗಳ ಮದುವೆ ಮುಗಿಸಿದ್ರೆ ಎಲ್ಲ ಗಲಾಟೆ ತಣ್ಣಗಾಗತ್ತೆ. ಪ್ರಿನ್ಸಿಪಲ್ ಸಲಹೆ ಕೊಟ್ಟರು. ಅದೇನೋ ಸರಿ, ಆದರೆ ಆ ಹುಡುಗ ನನ್ನ ಮಗಳನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ನೀವು ಅವನ ಮೇಲೆ ಯಾವ ಆ್ಯಕ್ಷನನ್ನು ತಗೊಳ್ಳದೆ ಇದ್ದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಹಾಗೆ ಮಾಡಿ ನಿಮ್ಮ ಮಗಳ ಹೆಸರು ಬೀದಿಗೆ ತರ್ತೀರಾ? ಪ್ರಿನ್ಸಿಪಲ್ಲರ ಪ್ರಶ್ನೆಗೆ ಇಬ್ಬರು ಮೆತ್ತಗಾದರು. ಹಾಗಾದರೆ ನಾವೇನು ಮಾಡಬೇಕು ಅಂತ ಹೇಳ್ತೀರಾ? ಆ ಹುಡುಗನ ಪರ್ಸ್ನಲ್ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗೋದು ಕಷ್ಟ. ಏನಿದ್ರೂ ಅವನ ಅಕಾಡೆಮಿಕಲ್ ಫೀಲ್ಡ್ನಲ್ಲಿ ತಪ್ಪು ಮಾಡಿದ್ರೆ ದಂಡಿಸಬಲ್ಲೆ. ನಿಮ್ಮ ಹುಡುಗಿಯ ಇಚ್ಛೆಯ ವಿರುದ್ಧವಾಗಿ ನಾವೇನಾದರೂ ಅನುಚಿತವಾಗಿ ವರ್ತಿಸಿದ್ರೆ ನಾನು ಶಿಕ್ಷೆ ಕೊಡ್ಬೋದಿತ್ತು. ಆದರೆ ಇಲ್ಲಿ ನಡೆದಿರೋದೇ ಬೇರೆ. ನೀವ್ಯಾಕೆ ಅವನ ತಂದೆ ತಾಯಿಯನ್ನು ಅಪ್ರೋಚ್ ಮಾಡಬಾರ್ದು? ಅವರು ಅವರ ಮಗನನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಪ್ರಿನ್ಸಿಪಲ್ಲರ ಮಾತಿಗೆ ಮುನ್ನಣೆ ಕೊಟ್ಟು ಅವರಿಬ್ಬರು ಗೋವಿಂದನನ್ನು ಭೇಟಿ ಮಾಡಿದ್ರು. ಆದರೆ ಆ ಪ್ರಕರಣ ಅಷ್ಟಕ್ಕೆ ಮುಗಿಯಲಿಲ್ಲ. ಮನಿಷಾಳ ಅಣ್ಣ ಜಯಂತ್ ಪ್ರಜ್ವಲ್ನನ್ನು ಖುದ್ದಾಗಿ ಭೇಟಿ ಮಾಡಿ, ನೀನೇನಾದರೂ ನನ್ನ ತಂಗಿ ತಂಟೆಗೆ ಬಂದರೆ ನಾನು ನಿನ್ನ ಮುಖಕ್ಕೆ ಆ್ಯಸಿಡ್ ಏರಿಸ್ಬಿಡ್ತೀನಿ ಎಂದು ಹೆದರಿಸಿದ್ದ. ಪ್ರಜ್ವಲ್ ಅವನ ಗಡುಸಾದ ಮುಖ ಕೆಂಗಣ್ಣು ಕಂಡು ಅಂಜಿ ಮನೆಗೆ ಬಂದಾಗ ತಂದೆ ತಾಯಿಯಿಂದ ಸಹಸ್ರನಾಮಾರ್ಚನೆ ಕಾದಿತು. ರಾತ್ರೋರಾತ್ರಿ ಅವನು ಯಾರಿಗೂ ಮನೆಯಲ್ಲಿ ಹೇಳದೆ ಮೈಸೂರಿನಲ್ಲಿದ್ದ ಗೆಳೆಯನ ಮನೆಯಲ್ಲಿ ಅವತ್ಕೊಂಡಿದ್ದ. ಆ ಸಮಯದಲ್ಲಿ ಮನುಷ್ಯ ತನ್ನ ಕೈ ತಪ್ಪಿದ್ರೂ ಚಿಂತೆ ಇಲ್ಲ. ತನ್ನ ಪ್ರಾಣಕ್ಕೇನೂ ಆಗದಿದ್ರೆ ಸಾಕು ಎನಿಸ್ಬಿಟ್ಟಿತು. ಕೊನೆಗೆ ಗೋಪಾಲನೆ ಮೈಸೂರಿಗೆ ಬಂದು ಪ್ರಜ್ವಲ್ನನ್ನು ಕರೆದೊಯ್ದು ಟ್ರೈನ್ನಲ್ಲಿ ಮನೆಗೆ ಕರೆತರುವಾಗ ಕೇಳ್ದ, ನೀನು ಯಾಕೆ ಇತ್ತೀಚೆಗೆ ಹೀಗಾದೆ ಪ್ರಜ್ವಲ್? ಯಾಕಯ್ಯ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ ಬಂದಿದ್ದು? ಅವನ ದನಿಯಲ್ಲಿನ ಕಾತುಲತೆ ಗಮನಿಸಿ ಪ್ರಜ್ವಲ್ ಎಳೆ ಹುಡುಗನಂತೆ ಬಿಕ್ಕಿ ಬಿಕ್ಕಿ ಅತ್ಬಿಟ್ಟಿದ್ದ. ಚಿಕ್ಕಪ್ಪ, ನಿಜವಾಗ್ಲೂ ನಾನು ಮನುಷ್ಯಳನ್ನು ತುಂಬ ಲವ್ ಮಾಡ್ತೀನಿ. ಅವಳಿಲ್ಲದೆ ನನಗೆ ಬದುಕೋಕೆ ಆಸೆ ಇಲ್ಲ. ತನ್ನ ಮಗ ಸಾತ್ವಿಕನೇನಾದರೂ ಈ ವಯಸ್ಸಿನಲ್ಲಿ ತನ್ನ ಎದುರಿಗೆ ನಿಂತು ಇಂಥ ಮಾತನಾಡಿದರೆ ಮೈ ಮೂಳೆ ಮುರಿಯುವಂತೆ ಬಾರಿಸ್ಬಿಡ್ತಿದ್ದೆ ಎಂದುಕೊಂಡ ಗೋಪಾಲ. ನಿನಗೆಷ್ಟಯ್ಯ ವಯಸ್ಸು? ನಿನ್ನ ತಂದೆ ನೋಡಿದರೆ ಊರೇ ಹೊಗಳುವಂಥ ದೊಡ್ಡ ಮನುಷ್ಯ. ರೋಗಿಗಳು ಅವನಿಗೆ ಕೈ ಎತ್ತಿ ಮುಗಿತಾರೆ. ನೀನು ನೋಡಿದ್ರೆ ಯಾವಳೋ ಹುಡುಗಿಗೋಸ್ಕರ ತಲೆ ಮರೆಸ್ಕೊಂಡು ಬಂದಿದೆಯಲ್ಲ. ನಿನಗೆ ಬುದ್ಧಿಗೇನು ಹೇಳಬೇಕು? ಓದೋ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ದಾರಿ ತಪ್ಪಬಾರ್ದು ಕಣೋ. ನಿನ್ನ ಭವಿಷ್ಯವೇ ಹಾಳಾಗಿ ಹೋಗುತ್ತೆ. ನಾಳೆ ಅದನ್ನು ಸರಿಪಡಿಸೋಕೆ ಆ ನಿನ್ನ ಮನುಷ್ಯ ಬರ್ತಾಳ? ಪ್ರಜ್ವಲ್ ಮಾತನಾಡಲಿಲ್ಲ. ನೋಡು, ಇವತ್ತಿನಿಂದ ನೀನು ಹೊಸ ಮನುಷ್ಯನಾಗಿ ನಿನ್ನ ನಡವಳಿಕೆ ತಿದ್ದುಕೊಂಡು ಬೆಂಗಳೂರಿಗೆ ಬಾ. ನಿನ್ನ ಮಮ್ಮಿ ಡ್ಯಾಡಿ ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿದ್ದಾರೆ. ಹೆತ್ತವರ ಮನಸ್ಸು ಯಾಕಯ್ಯ ನೋಯಿಸ್ತೀಯಾ? ಪ್ರಜ್ವಲ್ ದುಮುಗುಟ್ಟುತ್ತಾ, ಎಲ್ಲ ಸುಳ್ಳು. ನನ್ನ ಮಮ್ಮಿ ಡ್ಯಾಡಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಹಣ ಅಂತಸ್ತು ಸ್ಟೇಟಸ್ ಮೇಲೆ ಅವರ ಪ್ರಾಣ ಇಟ್ಕೊಂಡಿರೋದು ಎಂದಾಗ ಗೋಪಾಲನ ಮುಖ ಕೋಪದಿಂದ ಕೆಂಪಾಯಿತು. ಸಾತ್ವಿಕ್ ನನ್ನ ಎದುರು ನಿಂತು ದನಿ ಏರಿಸಿ ಮಾತನಾಡೋಕೆ ಯಾಕೆ ಹೆದರ್ತಾನೆ ಗೊತ್ತಾ? ಅವನ ದನಿಯ ಕಾವಿಗೆ ಹೆದರಿ ಪ್ರಜ್ವಲ್ ಕೊಂಚ ಮೆತ್ತಗಾದ. ನಿನ್ನನ್ನು ದಂಡಿಸೋ ಅಧಿಕಾರ ನನಗಿಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ತಂದೆ ತಾಯಿ ಪ್ರೀತಿ ಅನ್ನೋದು ನೀನು ಅಳೆಯುವಷ್ಟು ಶೀತಲ ಅಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಅವರ ಮಕ್ಕಳೇ ಸರ್ವಸ್ವ. ಒಂದು ವೇಳೆ ಅವರು ಹೊಡೆದ್ರೂ ಗದರಿದ್ರೂ ತಪ್ಪಿಲ್ಲ. ನೀನು ನಿನ್ನ ತಂದೆ ತಾಯಿಯಿಂದ ಎಷ್ಟು ನಿರೀಕ್ಷಿಸ್ತೀಯೋ ಅವರು ನಿನ್ನಿಂದ ಅಷ್ಟೇ ನಿರೀಕ್ಷಿಸ್ತಾರೆ ಅನ್ನೋದು ಮರಿಬೇಡ. ಮಕ್ಕಳ ನಿರೀಕ್ಷೆಯಲ್ಲಿ ಮಕ್ಕಳ ಒಳಿತು ಏಳಿಗೆ ಅಭಿವೃದ್ಧಿ ಬಿಟ್ಟು ಬೇರೆ ಸರ್ವಸ್ವವೇನೂ ಇರಲ್ಲ. ಹೇಳು ಪ್ರಜ್ವಲ್, ನೀನೇನು ಕೊಟ್ಟಿದ್ಯಾ ನಿನ್ನ ಮಮ್ಮಿ ಡ್ಯಾಡಿಗೆ? ಸುಖ ಸಂತೋಷ ಬೇಡ,
ಕಡೆಯ ಪಕ್ಷ ನೆಮ್ಮದಿಯಾದರೂ ಕೊಟ್ಟಿದೆಯಾ? ಅದನ್ನು ಕಸಿದ್ಕೊಂಡು ಅವರನ್ನು ನೋವು ಚಿಂತೆಯಲ್ಲಿ ಮುಳುಗಿಸಿದೆಯಲ್ಲ. ಯಾವ ಅರ್ಹತೆಯಿಂದ ನೀನು ಅವರನ್ನು ಆಕ್ಷೇಪಣೆ ಮಾಡ್ತೀಯ? ನಿನ್ನಂಥ ಅಯೋಗ್ಯನನ್ನು ಹಡೆದು ಸಂಕಟ ಪಡೋ ಹಾಗೆ ನಡೆದುಕೊಂಡಿದೆಯಲ್ಲ. ಗೋಪಾಲ ಗಡುಸಾಗಿ ಹೇಳಿದಾಗ ಪ್ರಜ್ವಲ್ ತಲೆ ತಗ್ಗಿಸಿದ. ಸಾರಿ ಚಿಕ್ಕಪ್ಪ, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಲ್ಲ. ಬರ್ತೀಯಾ? ಬಂದರೆ ಸಾಲದು, ನಾಳೆಯಿಂದ ನಿನ್ನ ನಡವಳಿಕೆ ಸರಿಪಡಿಸ್ಕೊಂಡು ನಿನ್ನ ತಂದೆ ತಾಯಿ ಹೆಮ್ಮೆ ಪಡುವಂಥ ಮಗನಾಗಿ ಬಾಳಬೇಕು. ಪ್ರಜ್ವಲ್ ಸೋಲೊಪ್ಕೊಂಡು ಗೋಪಾಲನ ಜೊತೆ ಬಂದರೂ ಅವನ ಮನಸ್ಸು ತಂದೆ ತಾಯಿಗೆ ಶರಣಾಗಲಿಲ್ಲ. ಇಷ್ಟೆಲ್ಲ ಗಲಾಟೆ ನಡೆದ ಮೇಲಾದರೂ ನನ್ನ ತಾಯಿ ಬದಲಾಯಿಸ್ತಾಳೆ ಎಂದು ಊಹಿಸಿದ್ದು ಸುಳ್ಳಾಗಿತ್ತು. ವೈಶಾಲಿ ಗೋವಿಂದ ಪುನಃ ತಮ್ಮ ದಿನಚರಿಯಲ್ಲಿ ಮುಳುಗಿದಾಗ ಪ್ರಜ್ವಲ್ ಏಕಾಂಗಿಯಾದ. ಸಾತ್ವಿಕನ ಬಗ್ಗೆ ಅವನಿಗೆ ಅಸಹನೆ, ಅಸೂಯೆ ಮೂಡ್ತಿತ್ತು. ತನ್ನ ತಾಯಿಯ ಬಳಿ ಇರುವ ಸಿರಿತನದ ಬಗ್ಗೆ ಅವನಿಗೀಗೀಗ ಜಿಗುಪ್ಸೆ ಆಗ್ತಿತ್ತು. ಅವಳು 4 ಕಾಸು ಕಡಿಮೆ ಸಂಪಾದಿಸಿದ್ರೂ 4 ಮಾತು ಹೆಚ್ಚಾಗಿ ತನ್ನೊಡನೆ ಆಡಬಾರ್ದೆ, 4 ಗಂಟೆ ಚೆನ್ನಾಗಿ ತನ್ನೊಂದಿಗೆ ಕಳೆಯಬಾರ್ದೆ ಎಂದು ಹಂಬಲಿಸ್ತಿದ್ದ. ಅಜ್ಜಿ ಹಾಸಿಗೆ ಹಿಡಿದ ಮೇಲಂತೂ ಅವನ ಬಳಿ ಪ್ರೀತಿಯಿಂದ ಮಾತನಾಡುವವರೇ ಇರಲಿಲ್ಲ. ಮನುಷ್ಯಳ ಪ್ರೀತಿಯು ಮರಿಚಿಕ್ಕೆಯಾದಾಗ ಪ್ರಜ್ವಲ್ ದಿನದಿನಕ್ಕೆ ಖಿನ್ನನಾದ. ಅವನ ಮನಸ್ಸಿಗೆ ತುಂಬ ಬೇಸರವಾದಾಗ ತಡೆಯಲಾರದೆ ಗೋವಿಂದನಿಗೆ ಹೇಳಿದ, ಡ್ಯಾಡಿ, ಯಾಕೋ ಈಗೀಗ ನನಗೆ ತುಂಬ ಡಿಪ್ರೆಸ್ ಆಗುತ್ತೆ. ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ನಾನು ಯಾರಾದರೂ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸ್ಕೊಳ್ಳ? ಗೋವಿಂದ ಹುಬ್ಬುಗಂಟಾಕಿ, ಯಾಕೋ ತಿಂದು ಜಾಸ್ತಿಯಾಗಿ ಡಿಪ್ರೆಷನ್ ಬಂದಿದೆಯಾ? ತೆಪ್ಪ ಕಾಲೇಜಿಗೆ ಹೋಗು, ಸೈಕಿಯಾಟ್ರಿಸ್ಟು ಬೇಡ, ಯಾರೂ ಬೇಡ ಎಂದು ರೇಗ್ಬಿಟ್ಟ. ಸುಮ್ಮನಿರೋ ಸದ್ಯ, ಅದನ್ನು ಬಾಕಿ ಇತ್ತು. ಮೊದಲೇ ಆ ಸುಮತಿ ಗೋಪಾಲನಿಗೆ ನಮ್ಮ ತಲೆ ಕಂಡ್ರೆ ಆಗಲ್ಲ, ಇನ್ನು ನಮ್ಮ ಪ್ರಜ್ವಲ್ಗೆ ತಲೆ ಸರಿಯಾಗಿಲ್ಲ ಅಂತ ಪುಕ್ರಾರು ಹಬ್ಬಸ್ಲಿ. ವೈಶಾಲಿಯು ರೇಗಿದ ಮೇಲೆ ಪ್ರಜ್ವಲ್ ಸುಮ್ಮನಾಗಬೇಕಾಯ್ತು. ತನ್ನ ಮಮ್ಮಿ ಯಾಕೆ ಆ ಸುಮತಿಯ ಮೇಲೆ ಹಾರು ಬೀಳ್ತಾಳೆಂದು ಅವನಿಗೆ ಅರ್ಥವಾಗ್ತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಮಮತೆ ಅವನಿಗೆ ವೇದವಾಕ್ಯವಾದರೂ ಅವನು ಪ್ರಬುದ್ಧನಾಗಿ ಬೆಳೆಯುತ್ತಿದ್ದಂತೆ ಸುಮತಿಯಲ್ಲಿ ಆತ್ಮೀಯತೆ, ವಿಶ್ವಾಸ ಕಾಣ್ತಿದ್ದ. ಅವಳೆಂದು ವೈಶಾಲಿಯಂತೆ ಇತರರನ್ನು ಟೀಕಿಸ್ತಿರಲಿಲ್ಲ, ಅವಹೇಳನ ಮಾಡ್ತಿರಲಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ತಾಯಿಯಿಂದ ನಿರೀಕ್ಷಿಸುತ್ತಿದ್ದ ಪ್ರೀತಿ, ವಾತ್ಸಲ್ಯ ಅವನಿಗೆ ಚಿಕ್ಕಮ್ಮನಿಂದ ಸಿಕ್ತಿತ್ತು. ಅರ್ಥವಾಗದ ವಯಸ್ಸಿನಲ್ಲಿ ಸಾತ್ವಿಕನಿಗೆ ತನ್ನಷ್ಟು ಸುಖ ಭೋಗಗಳಿಲ್ಲ ಎಂದು ಹಂಗಿಸ್ತಿದ್ದುದು ನಿಜ. ಆದರೆ ಬುದ್ಧಿ ತಿಳಿಯುತ್ತಾ ಹೋದಂತೆ ಮಕ್ಕಳಿಗೆ ಅವಶ್ಯವಾದ ತಾಯಿಯ ವಾತ್ಸಲ್ಯ, ತಂದೆಯ ಮಾರ್ಗದರ್ಶನದಿಂದ ತಾನು ವಂಚಿತನಾಗಿದ್ದೇನೆ ಎಂಬ ಸತ್ಯ ಅವನಿಗೆ ತಿಳಿಯುವ ಹೊತ್ತಿಗೆ ಅವನು ಬಾಳಿನ ದಾರಿಯಲ್ಲಿ ಬಹುದೂರ ಸಾಗಿದ್ದ. ಈಗ ಅವನಿಗೆ ಹಣವೇ ಸರ್ವಸ್ವ. ತನಗೆ ಸ್ವಾಭಾವಿಕವಾಗಿ ಮನೆಯಲ್ಲಿ ಸಿಗದ ಅವಶ್ಯಕತೆ, ಸೌಲಭ್ಯಗಳನ್ನು ಅವನು ಹಣ ನೀಡಿ ಹೊರಗೆ ಪಡೆಯುತ್ತಿದ್ದ. ಇತ್ತೀಚೆಗೆ ಅವನಿಗೆ ಸಾತ್ವಿಕನ ಬಗ್ಗೆ ಅಸೂಯೆ ಆಗ್ತಿತ್ತು. ತನಗೆ ಐಶ್ವರ್ಯಕ್ಕೇನೂ ಲೋಪ ಮಾಡದ ದೇವರು ತನ್ನನ್ನು ಸುಮತಿ ಚಿಕ್ಕಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಸದೆ ತನಗ್ಯಾಕೆ ಮೋಸ ಮಾಡಿದನು ಎಂದು ಭಾವನೆಯಿಂದ ನಿಧಾನವಾಗಿ ಅವನಿಗೆ ಮಾತೃ ಪಿತೃದೇವದ ಮೇಲೆಯೇ ಒಂದು ಬಗೆಯ ವೈಷಮ್ಯ ಬೆಳೆಯತೊಡಗಿತು. ಪ್ರಜ್ವಲ್ ಕಾಲೇಜಿಗೆ ಸೇರಿದ ಮೇಲೂ ಅವನು ವ್ಯಾಸಂಗದಲ್ಲಿ ಆಸಕ್ತಿ ತೋರ್ತಿರಲಿಲ್ಲ. ಕಿಶೋರ್ ಮೆಹ್ತಾ ಅವನ ತರಗತಿಯಲ್ಲೇ ಅತ್ಯಂತ ಶ್ರೀಮಂತ, ತಂದೆ ಕೋಟ್ಯಾಧೀಶ್ವರರು. ಮಗನನ್ನು ಚಿನ್ನದ ತೊಟ್ಟಿಲಲ್ಲೇ ತೂಗಿ ಬೆಳೆಸಿದ್ರು. ಅವನಿಗೂ ಪ್ರಜ್ವಲ್ಗೂ ಸ್ನೇಹ ಬೆಳೆಯೋದು ತಡವಾಗಲಿಲ್ಲ. ಯಾಕೋ ಯಾವಾಗಲೂ ಮಂಕಾಗಿರ್ತೀಯ? ನಿನ್ನ ವಯಸ್ಸಿನಲ್ಲಿ ಇಷ್ಟು ದಂಡಾಗ್ಬಿಟ್ರೆ ಹೇಗಮ್ಮ? ಕಿಶೋರ್ ಆತ್ಮೀಯತೆಯಿಂದ ಕೇಳಿದಾಗ ಪ್ರಜ್ವಲ್ ಸಮಂಜಸವಾಗಿ ಉತ್ತರಿಸಲಿಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ ಕಿಶೋರ್. ಹೀಗೆ ಏನೋ ಬೇಜಾರು? ಇತ್ತೀಚೆಗೆ ಕಿಶೋರ್ ಅವನಿಗೆ ಆತ್ಮೀಯನಾಗಿದ್ದರಿಂದ ಪ್ರಜ್ವಲ್ ಮನುಷ್ಯಳ ವಿಷಯವನ್ನು ಮುಚ್ಚಿಡದೆ ಅವನ ಬಳಿ ತನ್ನ ದುಃಖ ನಿರಾಶೆಯನ್ನು ತೋಡ್ಕೊಂಡಿದ್ದ. ಮನುಷ್ಯ ಶಾದಿಯಾಗಿ ಅವಳ ಹನಿಮೂನ್ಗೆ ಹೋಗಾಯಿತು. ಇನ್ನು ನಿಂದೇನೋ ದೇವದಾಸನ ವೇಷ. ಕಮ್ ಆಫ್ ಇಟ್ ಇಯರ್. ಅವಳನ್ನು ಮೀರಿಸೋ ಇಂಥ ಹುಡುಗಿಯರು ನಿನಗೆ ಸಿಗ್ತಾರೆ. ಕಿಶೋರ್ ಹೇಳಿದಾಗ ಪ್ರಜ್ವಲ್ ದೃಢವಾಗಿ ತಲೆ ಆಡಿಸಿದ. ಸದ್ಯಕ್ಕೆ ನನಗೆ ಈ ಹುಡುಗಿಯರ ಸಹವಾಸವೇ ಬೇಡ ಅನಿಸ್ಬಿಟ್ಟಿದೆ ದೋಸ್ತ್. ಹುಡುಗಿಯರ ಬೆಂಕಿ ಫ್ಲೇಮ್ಸ್ ಇದ್ದ ಹಾಗೆ. ಒಂದ್ಸಲ ಕೈ ಸುಟ್ಕೊಂಡ್ಮೇಲೂ ಅದಕ್ಕೆ ಕೈ ಒಡ್ಡೋ ಅಂತ ಮೂರ್ಖ ನಾನಲ್ಲ. ಕಿಶೋರ್ ಅವನ ಬೆನ್ ತಟ್ಟಿ ನಕ್ಕ.
ಮುझೆ ಸಚ್ ಮಾಲೂಮ್ ಹೇ, ನಿನ್ನ ಮೂಡೀಗ ಚೆನ್ನಾಗಿಲ್ಲ. ಈಗ ನಿನಗೆ ಜೋಕ್ ಬರೋಕ್ಕೆ ಒಂದು ತಮಾಷೆ ಕೊಡ್ಲಾ? ಏನದು? ಪ್ರಜ್ವಲ್ ಉದಾಸೀನದಿಂದ ಕೇಳಿದಾಗ ಕಿಶೋರ್ ಮಾತನಾಡಲಿಲ್ಲ. ಬದಲಾಗಿ ಅವನತ್ತ ಮರುಕದಿಂದ ನೋಡಿ ತನ್ನ ಕಾಲ್ಚೀಲದ ಮಡಿಕೆಯಿಂದ ಬೀಡಿಯಂತಿದ್ದ ತುಂಡೊಂದು ತೆಗೆದ. ಸಿಗರೇಟ್ ನನಗೆ ಬೇಡ ಕಿಶೋರ್. ಅರೆ ಬಕ್ರಾ, ಇದು ಬರಿಯ ಸಿಗರೇಟ್ ಅನ್ಕೊಂಡ್ಯಾ? ಒಂದು ದಮ್ ಎಳೆದು ನೋಡಮ್ಮ, ಅದರ ಮಜೆ ಗೊತ್ತಾಗತ್ತೆ. ಪ್ರಜ್ವಲ್ ಒಲ್ಲದ ಮನಸ್ಸಿನಿಂದಲೇ ಅವನ ಕೈಯಿಂದ ಬೀಡಿ ತೆಗೆದುಕೊಂಡು ತುಟಿಗಿಟ್ಕೊಂಡಾಗ ಕಿಶೋರ್ ಅನುಭವಿಯಂತೆ ತನ್ನ ಜೀಬ್ನಲ್ಲಿದ್ದ ಲೈಟರ್ನಿಂದ ಸ್ಟೈಲಾಗಿ ಹತ್ತಿಸಿದ. ಪ್ರಜ್ವಲ್ ಅದನ್ನು ಸೇದುತ್ತಾ ನಿಧಾನವಾಗಿ ಮೂಗಿನಿಂದ ಹೊಗೆ ಬಿಡುತ್ತಾ ಬಂದಾಗ ಅವನ ಮನಸ್ಸು ಹತ್ತಿಯಂತೆ ಹಗುರವಾಗಿ ತಲೆಯಲ್ಲಿದ್ದ ಒತ್ತಡವೆಲ್ಲ ತಿಳಿಯಾಗ್ತಿದ್ದಂತೆ ಭಾಸವಾಗತೊಡಗಿತು. ತಾನು ಸ್ವತಂತ್ರವಾಗಿ ಹಕ್ಕಿಯಂತೆ ರೆಕ್ಕೆ ಕಟ್ಕೊಂಡು ಆಗಸದಲ್ಲಿ ತೇಲ್ ಹೋಗುವಂತೆ ಅದ್ಭುತ ಅನುಭವ. ಅವನು ಮತ್ತೆ ಮತ್ತೆ ದಮ್ಮೆಳೆದುಕೊಂಡಾಗ ತನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರಾರೂ ಇಲ್ಲ ಎನಿಸಿತು. ಅದೇಗೋ ಜೋರಾಗಿ ನಗಬೇಕೆಂಬ ಆಸೆ. ಮನಸ್ಸು ಬಿಚ್ಚಿ ಬಾಯಿ ತೆರೆದು ತಾನು ಹೇಗೆ ನಗುತ್ತಲೇ ಇರಬೇಕು. ಪ್ರಜ್ವಲ್ ತನ್ನಷ್ಟಕ್ಕೆ ತಾನೇ ನಗ್ತಿದ್ದ. ಪ್ರಜ್ಜು, ಹೌ ಡು ಯು ಫೀಲ್? ಕಿಶೋರನ ದನಿ ಎಲ್ಲೋ ದೂರದಿಂದ ಬಂದಂತಿತ್ತು. ವಾವ್, ಇಟ್ಸ್ ಗ್ರೇಟ್. ಇದು ಮುಗಿಸು, ಇನ್ನೊಂದು ರೆಡಿ ಮಾಡಿಕೊಡ್ತೀನಿ. ಕಿಶೋರ್ ಆಶ್ವಾಸನೆ ಇಟ್ಟು ಪ್ರಜ್ವಲ್ ಸದ್ದಿಲ್ಲದೆ ನಗುತ್ತಲೇ ಇದ್ದ. ಅಂದಿನಿಂದ ಪ್ರಜ್ವಲ್ ದಿನಕ್ಕೆ 5-6 ಸಿಗರೇಟ್ಗಳನ್ನು ತಪ್ಪದೆ ತಂದುಕೊಡ್ತಿದ್ದ. ಮೊದಮೊದಲು ಪುಕ್ಕಟೆಯಾಗಿ ಕೊಡ್ತಿದ್ದವನು ಕ್ರಮೇಣ ಅದಕ್ಕೆ ಬೆಲೆ ಕಟ್ಟಲು ಆರಂಭಿಸಿದ. ಕಿಶೋರ್, ನನಗೊಂದು ಸಿಗರೇಟ್ ಕೊಡು. ಪ್ರಜ್ವಲ್ ಎಂದಿನಂತೆ ಬಂದು ಕೇಳಿದಾಗ ಕಿಶೋರ್ ಆರ್ಥಿಕವಾಗಿ ಅದನ್ನು ತೆಗೆದು ಅವನ ಬಾಯಿಗೆ ತುರುಕದೆ ಬಿಗುವಾಗಿ ಹೇಳ್ದ. ಒಂದು ಸಿಗರೇಟ್ಗೆ 200 ರೂಪಾಯಿ. ದುಡ್ಡು ಕೊಡು, ಕೊಡ್ತೀನಿ. ಪ್ರಜ್ವಲ್ ಬೆಚ್ಚಿದ. ಏನು, ಒಂದು ಸಿಗರೇಟ್ಗೆ 200 ರೂಪಾಯಿಯಾ? ಸಿಗರೇಟ್ಗೆ ಬೆಲೆ ಕಟ್ತೀಯಾ ಬಚ್ಚ? ಅದರಿಂದ ಆಗೋ ಅನುಭವಕ್ಕೆ ನೀನು ಬೆಲೆ ಕಟ್ಟೋಕ್ಕಾಗತ್ತಾ? ದುಡ್ಡು ಖರ್ಚು ಮಾಡದೆ ಯಾವ ಮಜಾನೂ ಸಿಗಲ್ಲ ಮರಿ. ನಿನಗಿದು ಬೇಕಿದ್ರೆ ಪೈಸಾ ಬಿಸಾಕು. ಕಿಶೋರ್ ನಿಷ್ಠುರವಾಗಿ ನೋಡಿದಾಗ ಪ್ರಜ್ವಲ್ಗೆ ಕೋಪ ಹೊಕ್ಕಿ ಬಂತು. ನನಗೆ ನಿನ್ನ ಸಿಗರೇಟು ಬೇಡ, ನಾನು ನಿನಗೆ ಒಂದು ಪೈಸಾ ಕೊಡಲ್ಲ. ಹೋಗಲ್ಲೋ. ರೂಪಾಯಿ ಬಿಸಾಕಿದ್ರೆ ಅಂಗಡಿಯಲ್ಲಿ ಒಂದು ಪ್ಯಾಕೆಟ್ ಸಿಗರೇಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಿನಗೆ 200 ರೂಪಾಯಿ ಕೊಡಬೇಕಾ? ಅಂಗಡಿಯಲ್ಲಿ ಸಿಗೋ ಸಿಗರೇಟಿನಲ್ಲಿ ಹೊಗೆ ಬರುತ್ತೆ ಹೊರತು ಕಿಕ್ ಬರಲ್ಲ. ಕಿಶೋರ್ ಸೊಟ್ಟೆಗೆ ನಕ್ಕು ಹೇಳಿದಾಗ ಪ್ರಜ್ವಲ್ ಆ ಲಕ್ಷ್ಯದಿಂದ ಸುಮ್ಮನಾದ. ಮಧ್ಯಾಹ್ನ ಕಳೆಯುವ ಹೊತ್ತಿಗೆ ಪ್ರಜ್ವಲ್ಗೆ ತುಂಬ ಮುಜುಗರವಾಗ್ತಿತ್ತು. ತಲೆಯಲ್ಲೇನೋ ಹಿಂಸೆ, ಮನಸ್ಸಿನ ತುಂಬ ಏನೋ ತಳಮಳ, ಕಳವಳ, ಏನೋ ಆತಂಕ, ಏನೋ ಅಶಾಂತಿ. ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗದೆ ಶತಪಥ ತಿರುಗಿದ. ಮನಸ್ಸು ನಿಯಂತ್ರಿಸಲಾರದೆ ಅಂಗಡಿಯಿಂದ 1 ಪ್ಯಾಕೆಟ್ ಸಿಗರೇಟ್ ಕೊಂಡಾಗ ಕಿಶೋರ್ ಅವನತ್ತ ನೋಡಿ ಅವಹೇಳನದಿಂದ ನಕ್ಕ. ಪ್ರಜ್ವಲ್, ಆ ಸಿಗರೇಟನ್ನು ಪೂರ್ತಿ ಸೇದಿದ್ರೂ ಸಮಾಧಾನ ಆಗಲ್ವಲ್ಲ? ಏನೋ ಅತೃಪ್ತಿ, ಏನೋ ಸಂತೃಪ್ತಿ. ತಲೆಯ ಮೇಲೆ ಭೂಮಂಡಲವನ್ನೇ ಹೊತ್ತಂತೆ, ಹೃದಯದಲ್ಲಿ ಸುಪ್ತ ಅಗ್ನಿಪರ್ವತ ಅಡಗಿದಂತೆ. ಏನೋ ಎಂದು ಒಂದು ಬಗೆಯ ವಿಚಿತ್ರ ಅನುಭವ. ತನ್ನ ದೇಹದ ಕಣಕಣಗಳು ಏನೋ ಬೇಕೆಂದು ಚೀರಿ ಹಾಡ್ತಿತ್ತು. ಅವನಿಗೆ ಹಿಂದೆಂದೂ ಅಂಥ ಅನುಭವ ಆಗಿರಲಿಲ್ಲ. ಮನಸ್ಸಿನ ತುಂಬ ಕೋಲಾಹಲ, ತಲೆ ಕೂದಲನ್ನು ಕಿತ್ತುಕೊಳ್ಳುವಂಥ ಸಂಕಟ. ಕೊನೆಗೆ ಕಿಶೋರ್ನ ಅಣುಕು ನೋಟವನ್ನು ಲೆಕ್ಕಿಸದೆ ಪ್ರಜ್ವಲ್ ತಾನಾಗಿಯೇ ಜೇಬಿನಿಂದ 200 ನೋಟ್ ತೆಗೆದು ಅವನ ಮುಂದೆ ಹಿಡಿದ. ಬೇಗ ಸಿಗರೇಟ್ ಕೊಡು, ಇಲ್ಲದಿದ್ದರೆ ನನಗೆ ಹುಚ್ಚೆ ಹಿಡಿದುಬಿಡುತ್ತೆ. ಈಗ ಸರಿಯಾದ ದಾರಿಗೆ ಬಂದೆ ಎಂದು ಕಿಶೋರ್ ನಗುತ್ತಾ ಅವನಿಗೆ ಸಿಗರೇಟನ್ನು ಕೊಟ್ಟ. ಅದನ್ನು ಅವನ ಕೈಯಿನಿಂದ ಆತುರದಿಂದ ಕಿತ್ಕೊಂಡು ಪ್ರಜ್ವಲ್ ಅದನ್ನು ಹಚ್ಕೊಂಡು ಹೋಗಿಬಿಟ್ಟಾಗ ಮನಸ್ಸಿಗೆಷ್ಟು ಸಮಾಧಾನ. ತಲೆಯೊಳಗಿದ್ದ ತಳಮಳವೆಲ್ಲ ಆ ಸಿಗರೇಟಿನ ಹೊಗೆಯೊಡನೆ ಗಾಳಿಗೆ ಹೋದಂತೆ ನೆಮ್ಮದಿ. ಕಿಶೋರನ ಬಳಿ ಇರುವ ಸಿಗರೇಟ್ಗಳನ್ನು ಬಿಟ್ಟು ತಾನು ಬದುಕಲಾರೆ ಎನ್ನುವ ಹಂತಕ್ಕೆ ತಲುಪಿದ ಮೇಲೆ ಪ್ರಜ್ವಲ್ನ ಪಾಕೆಟ್ ಮನಿಯೆಲ್ಲ ಅದಕ್ಕೆ ಖರ್ಚಾಗತೊಡಗಿತು. ಇದನ್ನು ನೀನು ಎಲ್ಲಿಂದ ತರ್ತೀಯ ಗುರು? ಪ್ರಜ್ವಲ್ ಅವನನ್ನು ಕೇಳಿದಾಗ ಕಿಶೋರ್ ಸೊಟ್ಟಗೆ ನಕ್ಕ. ಏನು, ಈ ಸಿಗರೇಟ್ ನಮ್ಮನೆ ತೋಟದ ಗಿಡದಲ್ಲಿ ಬೆಳೆಯುತ್ತೆ, ಅದನ್ನು ಕಿತ್ಕೊಂಡು ಬರ್ತೀನಿ ಅಂದ್ಕೊಂಡ್ಯಾ? ತುಂಬ ದುಬಾರಿ. ದುಡ್ಡು ಸುರಿದು ತಗೊಂಡು ನಿನಗೋಸ್ಕರ ತರ್ತೀನಿ ಗೊತ್ತಾ? ನನ್ನನ್ನು ಒಂದಿನ ನಿನ್ನ ಜೊತೆ ಕರ್ಕೊಂಡು ಹೋಗು. ಕಿಶೋರ್ ಅವನ ಭುಜ ಬಳಸಿ ಪ್ರೀತಿಯಿಂದ, ನಿನಗ್ಯಾಕೆ ಆ ತಲೆನೋವು? ನಿನಗೆ ಬೇಕಾದಾಗ ಸಿಗರೇಟ್ಗಳನ್ನು
ಸಪ್ಲೈ ಮಾಡಿದ್ರೆ ಸಾಕ್ತಾನೆ ಎಂದು ಬಿಟ್ಟ. ಬರ್ಬರ್ತಾ ಪ್ರಜ್ವಲ್ಗೆ ಸಿಗರೇಟ್ಗಳಿಂದ ಮತ್ತೆ ಇರೋದು ಕಡಿಮೆಯಾಗತೊಡಗಿತು. ಇದರಲ್ಲಿ ಮೊದಲಿನ ಮಜಾ ಬರಲ್ಲ ಗುರು ಎಂದು ತನ್ನ ಅಳಲನ್ನು ಕಿಶೋರ್ನ ಬಳಿ ತೋಡ್ಕೊಂಡ. ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಮೇಲೇರ್ತಾ ಹೋಗಬೇಕು ಪ್ರಜ್ಜು. ಈ ಭಾನುವಾರ ನಮ್ಮ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿ ಇದೆ. ಅದಕ್ಕೆ ನೀನು ನನ್ನ ಜೊತೆ ಬಾ. ಏಕ್ದಮ್ ಸ್ವರ್ಗಕ್ಕೆ ಹೋಗ್ಬಿಡ್ತೀಯ ಅಂತ ಥ್ರಿಲ್ ತೋರಿಸ್ತೀನಿ. ಕಿಶೋರ್ನ ಮತ್ತಿಗೆ ಪ್ರಜ್ವಲ್ ಸಂಪೂರ್ಣ ವಶವಾದ. ಗೋವಿಂದ ವೈಶಾಲಿಗೆ ಕಾಲೇಜಿನಲ್ಲಿ 2 ದಿನ ಪ್ರವಾಸವೆಂದು ಸುಳ್ಳು ಹೇಳಿ 5,000 ರೂಪಾಯಿ ಪಡೆದು ಕಿಶೋರ್ನ ಫಾರ್ಮ್ ಹೌಸಿಗೆ ಹೊರಟಿದ್ದ. ಕಿಶೋರ್ ಹೇಳಿದಂತೆ ಪಾರ್ಟಿ ರೋಚಕವಾಗಿತ್ತು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಮನಸ್ಸನ್ನು ಪ್ರಚೋದಿಸುವ ಎಲ್ಲ ಬಗೆಯ ಸಾಧನಗಳು ಅಲ್ಲಿ ಯಥೇಚ್ಛವಾಗಿದ್ದವು. ಮದ್ಯ ಬಯಸುವವರು ಒಂದು ಗುಂಪು, ಜೋರಾಗಿ ಹಾಕಿದ ಅಬ್ಬರದ ಸಂಗೀತಕ್ಕೆ ಕುಣಿದು ಕುಪ್ಪಳಿಸುವವರು ಮತ್ತೊಂದು ಗುಂಪು. ಪ್ರಜ್ವಲ್ನನ್ನು ಅವೆರಡೂ ಆಕರ್ಷಿಸಲಿಲ್ಲ. ಅವನ ಕಣ್ಣೆಲ್ಲ ಕಿಶೋರ್ನ ಮೇಲೆ ನಾಟಿತ್ತು. ಕಿಶೋರ್ ಒಂದು ಸಿರಂಜ್ ತುಂಬ ನೀರಿನಂತೆ ದ್ರವ ತುಂಬಿ ಬಂದಾಗ ಪ್ರಜ್ವಲ್ ಸಣ್ಣಗೆ ಚೀರ್ದ. ಏನು ಮಾಡ್ತಾ ಇದೆಯೋ, ಬಿಡು ನನ್ನನ್ನು. ತಾಳ್ಮರಿ, ಈಗ ನಿನಗೆ ಸ್ವರ್ಗ ತೋರಿಸ್ತೀನಿ. ಕಿಶೋರ್ನ ಗೆಳೆಯರೊಬ್ಬರು ಕುಸಿರಾಡುತ್ತಿದ್ದ ಪ್ರಜ್ವಲ್ನನ್ನು ಬಿಗಿಯಾಗಿ ಹಿಡಿದುಕೊಂಡಾಗ ಕಿಶೋರ್ ಅವನ ಮೊಣಕೈ ಬಳಿ ರಕ್ತನಾಳಕ್ಕೆ ಸೂಜಿ ಚುಚ್ಚಿದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.